ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ರಿವ್ಯೂ ಮಾಡ್ತಿರೋ ಸಿನಿಮಾ ಹೆಸರು ಬಂದು ಜನನಾಯಕನ್. ಇದು ವಿನೋದ್ ಅವರು ಡೈರೆಕ್ಟ್ ಮಾಡಿರುವಂಥ ಸಿನಿಮಾ ಮತ್ತು ತಮಿಳಿನ ಆ್ಯಕ್ಟರ್ ಆದಂತಹ ವಿಜಯ್ ಜೋಸೆಫ್ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಮತ್ತು ಇದು ಇವರ ಕೊನೆ ಸಿನಿಮಾ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿಯ ಹೆಸರು ತಳಪತಿ ವೆಟ್ರಿ ಕೊಂಡನ್ TVK. ಇವ್ರಿಗಿರೋದು ಒಂದೇ ಕನಸು, ತನ್ನ ಮಗಳಾದ ವಿಜಯ್ ಒಳ್ಳೆ ಟ್ರೈನಿಂಗ್ ಪಡ್ಕೊಂಡು ಆರ್ಮಿಗೆ ಸೇರ್ಕೋಬೇಕು ಅನ್ನೋದು. ಆದರೆ ವಿಜಯ್ ತಾನು ಚಿಕ್ಕವಳಿದ್ದಾಗ ಒಂದು ಘಟನೆ ನಡೆದಿರುತ್ತೆ, ಅದರಿಂದ ಅವಳು ಇನ್ನೂ ಹೊರಗೆ ಬಂದಿರಲ್ಲ. TVK ತನ್ನ ಮಗಳನ್ನು ಹೇಗೆ ಮೋಟಿವೇಟ್ ಮಾಡ್ದ ಮತ್ತು ಅವನ ಹಳೆಯ ದುಶ್ಮನ್ಗಳನ್ನೆಲ್ಲ ಹೇಗೆ ಫೇಸ್ ಮಾಡ್ದ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಇನ್ನು ವಿಜಯ್ ಅವ್ರ ಬಗ್ಗೆ ಮಾತಾಡೋದಾದರೆ ತುಂಬ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವ್ರದ್ದೆಲ್ಲ ಪೊಟೆನ್ಷಿಯಲ್ನ ಈ ಮೂವಿಗೆ ಇನ್ವೆಸ್ಟ್ ಮಾಡಿದ್ದಾರೆ. ಯಾಕಂದರೆ ವಿಜಯ್ ಅವ್ರದ್ದು ಇದು ಕೊನೆ ಸಿನಿಮಾ. ಹಾಗೆ ತುಂಬ ಫ್ಯಾನ್ ಎಲಿಮೆಂಟ್ಸ್ ಕೂಡ ಇದೆ, ಅಂದರೆ ಹೈಪ್ ಎಲಿಮೆಂಟ್ಸ್ಗಳು ಮತ್ತು ಕ್ಲಾಸಿ ಎಲಿಮೆಂಟ್ಸ್ಗಳು ತುಂಬಾ ಕೂಡಿದೆ. ಅನಿರುದ್ಧ್ ಅವರ BGM ಬಗ್ಗೆ ಮಾತಾಡೋಂಗೆಲ್ಲ ಬೆಂಕಿ ಹಾಕ್ಬಿಟ್ಟಿದ್ದಾರೆ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ, ಮತ್ತು ಸಖತ್ತಾಗಿ ಮ್ಯೂಸಿಕ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅರ್ಧ ಸಿನಿಮಾ ಇದರಿಂದನೇ ಮುಂದೆ ಬಂದಿದೆ, ಇದರಿಂದನೇ ಹೈಪ್ ಬಂದಿದೆ ಅಂತಲೇ ಹೇಳ್ಬೋದು ಜನರಿಗೆ. ಇನ್ನು ಈ ಸಿನಿಮಾದ ಆ್ಯಕ್ಷನ್ ಸೀನ್ಸ್ ಬಗ್ಗೆ ಮಾತಾಡೋದಾದರೆ, ಆ್ಯಕ್ಷನ್ ಸೀನ್ಸ್ ಅಂತೂ ತುಂಬ ಚೆನ್ನಾಗಿತ್ತು, ಡೀಸೆಂಟಾಗಿತ್ತು. ಮತ್ತು ಏನಪ್ಪ ಫಿಸಿಕ್ಸ್ನೇ ಮೀರಿಸ್ಬಿಟ್ಟವ್ರೆ ಅನ್ನೋ ಥರ ಏನು ಇರಲಿಲ್ಲ. ಆ್ಯಾವ್ರೇಜಾಗಿ, ಅಂದರೆ ಯಾವ ಥರ ಇರಬೇಕು ಆ ಥರ ಇಟ್ಟವ್ರಪ್ಪ, ಸಾಕು. ಇನ್ನು KVN ಪ್ರೊಡಕ್ಷನ್ ಅವರು ಈ ಸಿನಿಮಾನ ಮಾಡಿರೋದು. ವಿಜುವಲ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಆದರೆ ಏನು ಮಾಡೋದೋ ಗೊತ್ತಿಲ್ಲ, KVN ಪ್ರೊಡಕ್ಷನ್ನ ಎಲ್ಲ ಸಿನಿಮಾಗಳು ಇದೇ ಥರ ಡಿಲೇ ಆಗ್ತಾ ಬಂದಿದೆ. ಮುಂದೆ ಬರೋ ಸಿನಿಮಾಗಳಾದರೂ ಬೇಗ ರಿಲೀಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬೇಗ ರಿಲೀಸ್ ಮಾಡಲಿ ಅಂತಲೇ ನಾವು ಹೇಳೋದು. ಇನ್ನು ಸಿನಿಮಾದ ಫಸ್ಟ್ ಹಾಫ್ ತುಂಬಾ ಸ್ಪೀಡ್ ಅಂತ ಅನಿಸುತ್ತೆ. ಅಂದರೆ ಕಥೆಲಿ ಬರೋ ಪಾತ್ರಗಳದ್ದು ಇಂಟ್ರೊಡಕ್ಷನ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಮತ್ತು ಅದು ಎಲ್ಲೂ ನಿಮ್ಗೆ ಏನಪ್ಪ ಬೋರ್ ಹೊಡಿತದೆ ಅಂತ ಎಲ್ಲೂ ಅನಿಸಲ್ಲ. ಇನ್ನು ಸೆಕೆಂಡ್ ಹಾಫ್ನ ನೋಡೋಕೆ ಹೋದರೆ ತುಂಬಾ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ನ ಇದರಲ್ಲಿ ಇನ್ವಾಲ್ವ್ ಮಾಡಿದ್ದಾರೆ. ಯಾಕಂತ ನಿಮಗೂ ಗೊತ್ತು, ವಿಜಯ್ ಅವ್ರದ್ದು ಕೊನೆ ಸಿನಿಮಾ ಇದು. ಅವರು ತಮಿಳ್ನಾಡು ಪೊಲಿಟಿಕ್ಸ್ಗೆ ಎಂಟರ್ ಆಗ್ತಾಯಿದ್ರು ಆ ಟೈಮಲ್ಲಿ. ಜನವರಿಲಿ ಸಿನಿಮಾ ರಿಲೀಸ್ ಆಗಬೇಕಿತ್ತು. ಅದನ್ನು ಯೋಚನೆ ಮಾಡಿಟ್ಕೊಂಡು ಇವರು ಸಿನಿಮಾನ ಶೂಟ್ ಮಾಡಿರ್ತಾರೆ. ಆದರೆ ಅದು ಸೆನ್ಸಾರ್ ಬೋರ್ಡ್ ಪ್ರಾಬ್ಲಮ್ಮು ಅದು ಇದು ಅಂದ್ಕೊಂಡು ಜುಲೈ ತನಕ ಬಂತು. ಆದ್ದರಿಂದ ಅವ್ರಿಗೆ ಸಿನಿಮಾ ಮಾಡ್ದಂಗೂ ಆಗ್ತು, ಮತ್ತು ಅವ್ರದ್ದು ಎಲೆಕ್ಷನ್ ಕ್ಯಾಂಪೇನ್ ಮಾಡ್ದಂಗೂ ಆಗುತ್ತೆ. ಆ ಉದ್ದೇಶದಿಂದ ಇದರಲ್ಲಿ ತುಂಬಾ ಪೊಲಿಟಿಕ್ಸ್ನ ಇನ್ವಾಲ್ವ್ ಮಾಡಿದ್ದಾರೆ ಹೊರತು ಇನ್ನೇನಿಲ್ಲ. ಆದರೆ ಸೆನ್ಸಾರ್ ಬೋರ್ಡ್ ಅವ್ರು ಏನಕ್ಕೆ ಈ ಸಿನಿಮಾಗೆ ಸರ್ಟಿಫಿಕೇಟ್ ಕೊಟ್ಟವ್ರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾಕಂದರೆ ಅಂಥ ಎಲಿಮೆಂಟ್ಸ್ ಕೂಡ ಯಾವುದೂ ಇಲ್ಲ ಇದರಲ್ಲಿ. ಈ ಸಿನಿಮಾದ ಕತೆ ನೋಡ್ತಾ ಹೋಗ್ತಾ ಇದ್ದರೆ ನಮ್ಗೆ ಇದನ್ನೆಲ್ಲೋ ನೋಡಿದ್ದೇನಲ್ಲ ಅಂತ ಅನ್ನಿಸ್ಬೋದು. ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಸಿನಿಮಾ ಥರ ನೋಡಿ. ಮತ್ತು ಓವರಾಲ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಸಿನಿಮಾ ನೋಡೋಕ್ಕೆ ಚೆನ್ನಾಗಿದೆ. ಮತ್ತು ಅವ್ರ ಪೊಲಿಟಿಕಲ್ ಅಜೆಂಡಾಗಳನ್ನ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದಾರೆ. ಯಾಕಂದರೆ ಎಲೆಕ್ಷನ್ ಬೇರೆ ಹತ್ರ ಇತ್ತು, ಎಲೆಕ್ಷನ್ ಕ್ಯಾಂಪೇನ್ ಮಾಡಬೇಕಿತ್ತು. ಆದರೆ ಅವ್ರು ಅಂದ್ಕೊಂಡಿದ್ದೇನೂ ಆಗಿಲ್ಲ. ಆದರೆ ಸಿನಿಮಾ ಚೆನ್ನಾಗಿದೆ. ಥಿಯೇಟರಲ್ಲಿ ಇವಾಗ ರಿಲೀಸ್ ಆಗಿದೆ, ಹೋಗಿ ಸಿನಿಮಾನ ನೋಡಿ. ಇನ್ನು ಈ ಸಿನಿಮಾಗೆ ಪೂಜೆ ಹೆಗಡೆ ಏನಕ್ಕೆ ಹಾಕ್ಕೊಂಡಿದ್ದಾರೋ ಗೊತ್ತಿಲ್ಲ. ಇರ್ತವೆ ಬಜೆಟ್ ಜಾಸ್ತಿ ಆಗಿತ್ತೋ, ಅದು ಏನು ಬರೀ ಬಿಲ್ಡಪ್ ಕೊಡೋಕ್ಕೆ ಹಾಕ್ಕೊಂಡಿದ್ದಾರೋ, ಅದು ನೀವು ಸಿನಿಮಾ ನೋಡ್ಬಿಟ್ಟೆ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ವೇಸ್ಟ್ ಆಫ್ ಟೈಮು ಮತ್ತು ವೇಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ನೀವು ಇನ್ನೂ ಥಿಯೇಟರಲ್ಲಿ ಸಿನಿಮಾನ ನೋಡಿಲ್ಲ ಅಂದರೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಯಾಕಂದರೆ ಇದು ವಿಜಯ್ ಅವರ ಕೊನೆ ಸಿನಿಮಾ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪಟ್ ಅಂತ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.